ತರಿಸಿದನು ಮಡಿವರ್ಗದ ಮಲಾಂಬರವನು, ಅಂಬುಜಮುಖಿಗೆ ರತ್ನಾಭರಣವನು, ವಿವಿಧಾನುಲೇಪನ ಚಿತ್ರ ಸಂಪುಟವಾ, ಅರಸನಿತ್ತನು ವೀಳೆಯವ ಕರ್ಪೂರದ ತವಲಾಯಿಗಳನ್ನು, ಅಭ್ಯಂತರಗೆ ಇವರ ಕಳುಹಿದನು ಗಾಂಧಾರಿಯನು ಕಾಣಿಸಿದ. ಇದು 63ನೆಯ ಪದ್ಯ. ಧರಿಸಿದನು ಮಡಿ ವರ್ಗದ ಅಮಲಾಂಬರವನು. ಇದಕ್ಕೆ ರಾಗ ಕರಹರ ಪ್ರಿಯ ಹಾಕಿದ್ದಾರೆ. ಖರನನ್ನು ಸಂಹಾರ ಮಾಡಿದಂತಹ ಕೃಷ್ಣನ ಮೇಲೆ ಎಲ್ಲರಿಗೂ ಪ್ರೀತಿ ಖಂಡಿತ ಇದೆ. ಇವನಿಗೂ ಧೃತರಾಷ್ಟ್ರನಿಗೂ ಪಾಂಡವರ ಮೇಲೆ ಪ್ರೀತಿ ಬಂದಿದೆ. ಯಾಕೆ ಅಂದರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಹಣ ಕೊಟ್ಟು ಗುಣ ಕಾದ್ಕೊಳ್ಳಬೇಕು, ಹಣ ಮತ್ತು ಗುಣ ಕೊಟ್ಟು ತನ್ನ ಪ್ರಾಣ ಕಾದ್ಕೊಳ್ಳಬೇಕು. ಹಣ ಗುಣ ಮತ್ತು ಪ್ರಾಣವನ್ನು ಕೊಟ್ಟಾದರೂ ಉತ್ತಮ ವ್ಯಕ್ತಿ ಆ ಕ್ಷಣದ ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕು. ನಿಜವಾಗ್ಲೂ ಧೃತರಾಷ್ಟ್ರ ಇದನ್ನೇ ಮಾಡಿರೋದು ಅಂತ ಕಾಣಿಸುತ್ತೆ. ಪ್ರೀತಿಯನ್ನು ಕೊಟ್ಟು ತನ್ನ ಮರ್ಯಾದೆಯನ್ನು ಉಳಿಸ್ಕೊತಾ ಇದ್ದಾನೆ. ತನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಧರ್ಮರಾಜ ಅದನ್ನು ತುಂಬ ಆಳವಾಗಿ ತೊಗೊಳ್ಳೋದೇ ಇಲ್ಲ, ಅವನ ಸ್ವಭಾವನೇ ಹಾಗೆ. ಹಾಗಾಗಿ ಅವರಿಗೆಲ್ಲ ಉಟ್ಟು ಬಟ್ಟೆಯಲ್ಲಿ ಹೊರಟಂತಹ ಅವರಿಗೆ ಅನೇಕ ಮಡಿವರ್ಗದ ಶ್ರೇಷ್ಠವಾದ ವಸ್ತ್ರಗಳನ್ನೆಲ್ಲ ತರಿಸ್ಕೊಟ್ಟು, ದ್ರೌಪದಿಗೂ ಕೂಡ ಅವಳು ಬೇಕಾದಂತಹ ರತ್ನಾಭರಣ ಅನುಲೇಪನಗಳನ್ನು ತರಿಸಿಕೊಟ್ಟು ಎಲ್ಲವನ್ನು ಧರಿಸಿ ನಿಮ್ಮ ಊರಿಗೆ ನೀವು ಹೋಗಿ ರಾಜ್ಯಭಾರವನ್ನು ಮಾಡಿ ವೀಳ್ಯವನ್ನು ಕೊಟ್ಟು ಕಳಿಸೋದು ಒಂದು ಪದ್ಧತಿ. ಹಾಗಾಗಿ ವೀಳ್ಯವನ್ನು ಕೊಟ್ಟು ಕಳಿಸ್ತಾ ಇರಬೇಕಾದ್ರೆ ಗಾಂಧಾರಿಗೂ ನಮಸ್ಕಾರ ಮಾಡಿ ಅವಳ ಆಶೀರ್ವಾದ ಪಡೆದು ಹೋಗಿ ಅಂತ ಹೇಳಿ ಧೃತರಾಷ್ಟ್ರ ಅವರನ್ನು ಕಳಿಸ್ಕೊಡ್ತಾನೆ. ಕಳೆದೆವೆ ಖಳರೊಡ್ಡಿದಿರುಬಿನ ಕುಳಿಗಳನ್ನು, ಕೈ ತಪ್ಪು ಮಾಡದೆ ಸಲಹಿದೆವೆ ಸತ್ಯವನು, ಸುಜನರ ಕಲೆಗೆ ಸಂದೆವಲೆ ಕಳವಳದ ಕಡುಗಳೊಳ್ಳಾಡದೆ ಸುಳಿದೆ ವಿತ್ತಲು ಶಿವ ಶಿವ ಯದು ತಿಲಕ ಕದುಗಿನ ವೀರ ನಾರಾಯಣನ ಕರುಣದಲ್ಲಿ ಇದು 15ನೆಯ ಸಂಧಿಯ ಕಡೆಯ ಪದ್ಯ 67. ಕಳೆದೆವೇ ಖಳರೊಡ್ಡಿದ ಇರುಬಿನ ಕುಳಿಗಳನ್ನು. ಇದಕ್ಕೆ ರಾಗ ಮಧ್ಯಮಾವತಿ, ಮಂಗಳಪ್ರದವಾದ ರಾಗವೂ ಹೌದು. ಮಂಗಳಪ್ರದವಾದಂತಹ ಪಾಂಡವರ ಜೀವನವೂ ಕೂಡ ಮುಂದುವರಿಯುವುದು. ಅವರು ಎಲ್ಲವನ್ನು ಪಡೆದು ವಾಪಸ್ಸು ತಮ್ಮ ರಾಜ್ಯಕ್ಕೆ ಹಿಂತಿರುಗಿ ಹೋಗ್ತಾ ಇದ್ದಾರೆ. ಹೋಗ್ತಾ ಅವರು ಆಲೋಚನೆಯನ್ನು ಮಾಡ್ತಾರೆ. ಪಾಂಡವರು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಯಾವಾಗಲೂ. ಅದರಲ್ಲೂ ಧರ್ಮರಾಜನಂತೂ ಸದಾಕಾಲ ಅವನು ಎಲ್ಲರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಕೊಂಡಿರ್ತಾನೆ. ಅಯ್ಯೋ ಖಳರು ನೀಚರು ಏನೇನೋ ಮೋಸದ ಪಗಡೆ ಆಡಿಸಿದ್ರು, ಎಲ್ಲವನ್ನು ಕಿತ್ಕೊಂಡ್ರು, ಮತ್ತೆ ಧೃತರಾಷ್ಟ್ರ ಕೊಟ್ಟ ಆಗಲಿ, ನಾವು ಸಜ್ಜನರಾಗಿ ನಮ್ಮ ಸತ್ಯವನ್ನು ಉಳಿಸ್ಕೊಂಡ್ವಿ ಅಂತ ಹೇಳಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಯಾವ ಕಳವಳವೂ ಇಲ್ಲ ನಮಗಿವಾಗ, ಎಲ್ಲ ಹೋಯಿತು. ಇದೆಲ್ಲ ಭಗವಂತನ ಕೃಪೆಯಿಂದ ಆಗ್ತಾ ಇದೆ. ಶಿವ ಅಂತ ಹೇಳಿ ಉದ್ಗಾರ ಸೂಚಕವಾದ ಪದ ಅದು. ಹರಿಹರರಲ್ಲಿ ಅಭೇದ ತರುವುದು ನಮ್ಮ ನಾರಣಪ್ಪನ ಒಂದು ಗುಣ. ಹಾಗಾಗಿ ಗದುಗಿನ ವೀರ ನಾರಾಯಣನ ಕರುಣದಿಂದ ಇವತ್ತು ನಾವು ಎಲ್ಲವನ್ನು ಪಡೆದು ಪುನಃ ವಾಪಸ್ಸು ಹೋಗ್ತಾ ಇದ್ದೀವಿ. ಇದಕ್ಕೆ ಒಂದು ತುಂಬ ಸೊಗಸಾದಂತಹ ಒಂದು ವಾಕ್ಯ ಇದೆ. ಲೋಕದಲ್ಲಿ ಕೀರ್ತಿಯು ನರ್ತಕಿಯಂತೆ ನರ್ತಿಸುತ್ತದೆ, ಸಜ್ಜನಿಕೆ
ಬೆಳದಿಂಗಳಿನಂತೆ ಶೋಭಿಸುತ್ತದೆ. ಸಭೆ ಅಥವಾ ಚರ್ಚಾಗೋಷ್ಠಿಗಳಲ್ಲಿ ಪ್ರತಿಭೆಯು ಪ್ರವಾಹಪೂರ್ಣ ಗಂಗೆಯಂತೆ ಹರಿದು ಬರುತ್ತದೆ. ಸತಿಯಂತೆ ಯಾವಾಗಲೂ ಮನಸ್ಸನ್ನು ಸಂತೋಷಪಡಿಸುತ್ತದೆ. ಸಂಪತ್ತು ಅನುಗ್ರಹ ರೂಪದಿಂದ ಬರುತ್ತದೆ. ಸಜ್ಜನರ ಸಹವಾಸದಿಂದ ಎಲ್ಲವೂ ಸಿದ್ಧಿಸುತ್ತದೆ. ಯಾವ ಸಜ್ಜನರ ಸಹವಾಸವನ್ನು ನಾವು ಮಾಡಿದ್ವೋ ಏನೋ ನಮ್ಮ ಪುಣ್ಯ ನಮಗೆ ಸಿಕ್ತು, ನಮ್ಮ ಪಾಪ ತಪ್ಪು ಎಲ್ಲವೂ ನಿರಾಳವಾಗಿ ನಿರ್ನಾಮವಾಗಿ ಹೋಯಿತು ಅಂತ ಸಂತೋಷದಿಂದ ಗದುಗಿನ ವೀರ ನಾರಾಯಣನನ್ನು ಧ್ಯಾನ ಮಾಡ್ತಾ ಪಾಂಡವರು ದ್ರೌಪದಿಯ ಸಮೇತವಾಗಿ ಪ್ರಯಾಣವನ್ನು ಬೆಳೆಸ್ತಾರೆ. ಇಲ್ಲಿಗೆ ಈ ಸಂಧಿಯನ್ನು ನಮ್ಮ ನಾರಾಯಣಪ್ಪ ತುಂಬ ಸೊಗಸಾಗಿ ಮುಗಿಸ್ತಾ ಇದ್ದಾನೆ. ಅವನಿಗೆ ಒಂದು ನಮಸ್ಕಾರ.